ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ನನ್ನ ಹೆಸರು ಅರ್ಪಿತಾ ಅಂತ. ನನ್ನ ಮಗಳು ಸಮೃದ್ಧಿ ಅಂತ. ನಿಮ್ಮಿಬ್ರದ್ದು ರಿಯಲ್ ಲೈಫ್ ಸ್ಟೋರಿ ಮತ್ತು ಮೂವಿ ಸ್ಟೋರಿ ಎಲ್ಲನೂ ನಮಗೆ ತುಂಬಾ ಕನೆಕ್ಟ್ ಆಗುತ್ತೆ. ಅಂದರೆ ರಿಯಲ್ ಲೈಫಲ್ಲಿ ಯಾರು ಹೇಗಿರುತ್ತಾರೋ ಅದನ್ನು ನೀವು ಹೇಳಿದ್ರಲ್ಲ, ಅಬ್ಸರ್ವ್ ಮಾಡಿನೇ ನೀವು ಮೂವಿಲಿ ಮಾಡ್ತೀರಾ ಅಂತ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಹುಡುಗಿರು ಪಾನಿಪುರಿ ತಿನ್ನೋದಾಗಿರ್ಬೋದು, ಎಲ್ಲನೂ ನಿಮ್ಮ ಹೇರ್ ಸ್ಟೈಲ್ ಅಂತೂ ತುಂಬಾ ಎಲ್ಲ ಕಡೆ ಫೇಮಸ್ ಆಗಿಬಿಟ್ಟಿದೆ. ನಿಧಿಮಾ ಅಂದ್ರೇ ಅದು ಹೇರ್ ಸ್ಟೈಲ್, ಪಾನಿಪುರಿ ಅಂತ ಎಲ್ಲ ಕಡೆ ಫೇಮಸ್ಸು. ನಮಗೆ ನಿಮ್ಮದು ಈ ಥರ ಯುನಿಕ್ ಸ್ಟೋರಿ, ಲವ್ ಸ್ಟೋರಿ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ತುಂಬಾ ಇಷ್ಟ ಆಯಿತು. ಈ ಥರ ನಿಮ್ಮಿಂದ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಯುನಿಕ್ ಸ್ಟೋರೀಸ್ನ. ಹಾಗೆ ಮಿಲನಾ ಮ್ಯಾಮ್ಗೆ ಇವಾಗ ಮದರ್ಹುಡ್ ಅಂದ್ರೇ ನಮಗೆ ಗೊತ್ತು ಎಷ್ಟು ಎಕ್ಸಾಸ್ಟ್ ಆಗಿರುತ್ತೆ ಅಂತ. ನೀವು ಸ್ಕ್ರಿಪ್ಟ್ ರೈಟಿಂಗ್ ಮತ್ತು ಮೂವಿ ಮೇಕಿಂಗಲ್ಲಿ ನಿಮ್ಮದು ತುಂಬಾ ಇದಿರತ್ತಲ್ವ. ನೀವು ಹೇಗೆ ಫಿಸಿಕಲಿ ಮೆಂಟಲಿ ಹೇಗೆ ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೋತಿದ್ರಿ ಅಂತ ಕ್ವಶನ್ ನಿಮಗೆ. ನಮ್ದು ಬರಿಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಕೂತ್ಕೋತಾ ಇದ್ವಿ ಬರೆಯಕ್ಕೆ. ಯಾಕಂದ್ರೆ ಸಿನಿಮಾ ಪ್ರಾಸೆಸ್ ಅಲ್ಲಿ ಒಂದು ಪಾತ್ರನ ತರಕ್ ಮುಂಚೆ ನಾವು ರೈಟಿಂಗ್ ಮುಗಿಸಿರ್ತೀವಿ. ಸೊ ಪ್ರತಿ ಸ್ಟೇಜ್ ಆಫ್ ಫಿಲ್ಮ್ ಮೇಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸೋಕೆ. ಸೊ ಎಲ್ಲ ಅಂದ್ರೆ ಅಫ್ಕೋರ್ಸ್ ಈಗ ನಾನು ಕೃಷ್ಣ ಇಬ್ರು ಇಲ್ದಲೆ ನಾವು ರೈಟಿಂಗ್ ಫೈನಲ್ ಮಾಡಲ್ಲ. ಒಂದ್ ಸೀನ್ ನ ಫೈನಲ್ ಮಾಡ್ಬೇಕಾದ್ರೆ ನಾವಿಬ್ರು ಬಹಳಷ್ಟು ಸರಿ ಅದನ್ನ ರೀರೈಟ್ ಮಾಡಿರ್ತೀವಿ. ಅಂಡ್ ನಾವ್ ನಟರು ಆಗಿರೋದ್ರಿಂದ ಆ ಸೀನ್ ನ ನಾವೇ ಆಕ್ಟ್ ಮಾಡ್ತೀವಿ. ಅಂದ್ರೆ 2 ಪಾತ್ರದ ಸೀನ್ ಇದ್ರೆ ನಾವಿಬ್ರು ಆಕ್ಟ್ ಕೂಡ ಮಾಡ್ತೀವಿ ರೀಡಿಂಗ್ ತಗೊಂಡ್. ಸೊ ಬಹಳಷ್ಟು ಸಲ ರೈಟಿಂಗು ಚೇಂಜ್ ಮಾಡ್ತೀವಿ. ಅದಾದ್ಮೇಲೆ ಕಾಸ್ಟಿಂಗ್ ಅಲ್ಲಿ ಕೂಡ ಈಗ ಇಬ್ರಲ್ಲಿ ಒಬ್ರಿಗೆ ಇಷ್ಟ ಆಗಿಲ್ಲ, ಇವ್ರಿಗೆ ಪುಲ್ ಆಫ್ ಮಾಡಕ್ ಆಗಲ್ಲ ಪಾತ್ರ ಅಂದ್ರೆ ನಾವು ಕಾಸ್ಟ್ ಮಾಡಲ್ಲ. ಸೊ ನಾವಿಬ್ರು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡಿರ್ತೀವಿ. ಹಂಗಾಗಿ ಅಂದ್ರೆ ಔಟ್ಪುಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಯಾಟಿಸ್ಫ್ಯಾಕ್ಷನ್ ಬರ್ಲೇಬೇಕು ಅಂತ ಟೈಮ್ ಮಾಡ್ಕೊಳ್ಳೋ ವಿಚಾರವಾಗಿ ಮದರ್ಹುಡ್ ಅಫ್ಕೋರ್ಸ್ ನಾನು ಹೇಳ್ದೆ ಅವಾಗ್ಲೇ 3 ಪಾರ್ಟ್ ಸಿನಿಮಾಗಳಲ್ಲಿ ಬಹಳ ಕಷ್ಟ ಆಗಿದ್ದು ಈ ಸಿನಿಮಾ ಬಿಕಾಸ್ ಆಫ್ ಪರಿ. ಅಂದ್ರೆ ನಾವು ಆಲ್ರೆಡಿ ಲವ್ ಮಾಕ್ಟೇಲ್ 3 ನಾವು ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಆಲ್ರೆಡಿ ಇವಾಗ ನೋಡಿ 2022 ಲವ್ ಮಾಕ್ಟೇಲ್ 2 ಬಂದಿದ್ದು 2026 ಬರ್ತಾ ಇದೀವಿ. ಆಲ್ರೆಡಿ ಲೇಟ್ ಆಗಿ ಹೋಗಿದೆ ಅನ್ನೋದು ಒಂದು ಥಾಟ್ ಇತ್ತು. ಸೊ ಇವಾಗ ಪರೀಕ್ 6 months 7 months ಇದ್ದಾಗ ನಾವು ಶುರು ಮಾಡಿದ್ದು. ನನಗೆ ನಮ್ಮ ತಂದೆ ತಾಯಿ, ಕೃಷ್ಣ ಅವ್ರ ತಾಯಿ ಇವರೆಲ್ಲ ಹೆಲ್ಪಿಗೆ ಬಂದು ಮಗುನ ಇಟ್ಕೋತಾ ಇದ್ರು. ಬೇರೆ ಹೆಲ್ಪ್ ಕೂಡ ಹೈರ್ ಮಾಡಿದ್ವಿ. ಸೊ ಅಲ್ಲಿ ಒಂದು ಸೆಟಪ್ ಮಾಡಿ ಇನ್ಫ್ಯಾಕ್ಟ್ ಎಲ್ಲಾ ಶೂಟಿಂಗು ಕರ್ಕೊಂಡು ಹೋಗಿದೀವಿ ಪರಿನ. ಶೂಟಿಂಗ್ ಸೆಟ್ ಅಲ್ಲೆಲ್ಲ ಎವ್ರಿ ಡೇ ಶೂಟಿಂಗ್ ಸೆಟ್ಟಿಗೆ ಬಂದಿದ್ಲು ಅವಳು. ಸೊ ಹಂಗಾಗಿ ಮ್ಯಾನೇಜ್ ಮಾಡ್ಕೊಂಡ್ ಮಾಡಿದೀವಿ. ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾ ಮೇಲಿರೋ ಪ್ಯಾಷನ್ ಡ್ರೈವ್ ಮಾಡಿ ಫೀಡ್ ಮಾಡ್ತಾ ಇದ್ದೆ, ವಾಪಸ್ ಸೆಟ್ಟಿಗೆ ಬರ್ತಾ ಇದ್ದೆ, ಮಲಗಿಸ್ಬಿಟ್ಟು ಬರ್ತಾ ಇದ್ದೆ. ತುಂಬಾ ಸರ್ಕಸ್ ಆಗಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಲವ್ ಮಾಕ್ಟೇಲ್ 3ಗೆ ಆಲ್ ದ ಬೆಸ್ಟ್. ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ನಿಮ್ಮ ಪಾತ್ರ ಇದಿರುತ್ತೆ ಅದರಲ್ಲಿ, ಹೇಗೆ ನಿಮ್ಮದು ಪಾತ್ರದ್ದು ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ. ಹಾಗೆ ಇನ್ನೊಂದು ವಿಷಯ, ಲವ್ ಮಾಕ್ಟೇಲ್ 2ನಲ್ಲಿ ಮಗುನ ಅಡಾಪ್ಟ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನು ತುಂಬ ಪಾಸಿಟಿವ್ ಆಗಿ ತುಂಬಾ ಇಂಪ್ಯಾಕ್ಟ್ ಆಗಿದೆ. ಹಾಗೆ ಅದನ್ನು ಒಳ್ಳೆ ಗುಡ್ ಮೆಸೇಜ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ಬೆಳಗ್ಗೆ ಟ್ರೈನ್ ಇತ್ತು, 7 ಗಂಟೆ ಟ್ರೈನು. ಸೊ ಅದರಿಂದ ನನ್ನ ಮಗಳೂ ಕರ್ಕೊಂಡ್ ಬರಲೇಬೇಕು. ಆ್ಯಕ್ಚುಲಿ ಪರಿನೂ ಬರ್ತಾಳೇನೋ ಅಂದ್ಕೊಂಡು ಕರ್ಕೊಂಡ್ಬಂದ್ವಿ. ಫೋನ್ ಕೊಟ್ಟಿದ್ದಕ್ಕೆ ಕೂತಿದ್ದಾಳೆ. ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ ಎಬ್ಬಿಸ್ಕೊಂಡು ಪರಿ ತೋರ್ಸಿನ್ ಬಾ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ನಾನು ಕೃಷ್ಣ ಸರ್ಗೆ ತುಂಬ ದೊಡ್ಡ ಫ್ಯಾನ್. ಹೇಳ್ಬೇಕು ಅಂದರೆ ಯಾವಾಗ ಕೃಷ್ಣ ರುಕ್ಮಿಣಿ ಸೀರಿಯಲ್ ಸ್ಟಾರ್ಟ್ ಆದಾಗ ನಾನು ಅವಾಗ PU ನಲ್ಲಿದ್ದೆ. ಸೊ ಆವಾಗ ಸ್ಲ್ಯಾಮ್ ಬುಕ್ ಎಲ್ಲ ಬರ್ತಾಯಿತ್ತು ಆಟೋಗ್ರಾಫ್ ತಗೊಳ್ಳೋದಕ್ಕೆ ಫ್ರೆಂಡ್ಸ್ದೆಲ್ಲನೂ. ಅವಾಗೆಲ್ಲ ಮೆನ್ಷನ್ ಮಾಡ್ತಿದ್ದೆ ಫೇವ್ರೇಟ್ ಹೀರೋ ಅಂತಂದರೆ ಯಾರು ಅಂದರೆ ಕೃಷ್ಣ. ಯಾರಿಗೂ ಗೊತ್ತಿಲ್ಲ. ಸೊ ಬ್ರ್ಯಾಕೆಟಲ್ಲಿ ಕೃಷ್ಣ ರುಕ್ಮಿಣಿ ಸೀರಿಯಲ್ ಹೀರೋ ಅಂತ ಎಲ್ಲ ನನ್ನ ಫ್ರೆಂಡ್ಸ್ ಕೇಳ್ತಾಯಿದ್ರು, ಏನು ಸೀರಿಯಲ್ ಹೀರೋ ಹೇಳ್ತಿದ್ಯಾ ಹಂಗೆ ಹಿಂಗೆ ಅಂತ. ನಾನು ಹೇಳ್ತಾ ಇದ್ದೆ, ಇಲ್ಲ ಅವ್ರು ದೊಡ್ಡ ಹೀರೋ ಆಗೇ ಆಗ್ತಾರೆ, ನೋಡ್ತಾ ಇರಿ ಅಂತ. ಇವತ್ತು ಈ ಥರ ದೊಡ್ಡ ಹೀರೋ ಆಗಿರೋದು ನೋಡಿ ನಂಗೆ ತುಂಬ 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 ಖುಷಿ ಆಗ್ತಿದೆ. ಆಮೇಲೆ ಇಬ್ರು ಮೀಟ್ ಮಾಡಿದ್ದು ತುಂಬ ಹ್ಯಾಪಿ ಆಗಿದೆ ನನಗೆ. ನನ್ನ ಹಸ್ಬೆಂಡ್ ಚಿನ್ಮಯ್ ಅಂತ, ಇಬ್ರು ವರ್ಕ್ ಮಾಡ್ತಿದ್ದೀವಿ. ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ತಿಪ್ಟೂರಿಂದ ಬೆಂಗಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡಿ ಮತ್ತೆ ಎವ್ರಿ ಡೇ ಹೋಗಲೇಬೇಕು ಆಫೀಸಿಗೆ. ಸೊ ಎವ್ರಿ ಡೇ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಮಾಡ್ತೀವಿ. ಸೊ ನೈಟ್ 10 ಬರಲೇಬೇಕು ಮಗಳನ್ನ ನೋಡೋದಕ್ಕೆ. ಇಲ್ಲಾಂದರೆ ಅವಳು ಮಲಗೋದೇ ಇಲ್ಲ. ನೈಟು 8 ಗಂಟೆ 8:30 ಅಷ್ಟರಲ್ಲಿ ಬರಲೇಬೇಕು, ಇಲ್ಲ ಅಲ್ಲಿಂದನೇ ಅಟೆಂಡ್ ಮಾಡ್ತಾಳೆ. ಸೊ ನಿಮ್ಗೆ ಆ ಥರ ಏನಾದರೂ ಆಗಿದೆಯಾ? ನೈಟ್ ಎಲ್ಲಾದರೂ ಬಿಟ್ಟು ಹೋಗೋದು ಪಾಪುನ ಆ ಥರ ತುಂಬಾ ಸಿಚುವೇಶನ್ಸ್ ಆಗುತ್ತೆ. ಇನ್ಫ್ಯಾಕ್ಟ್ ಬಹಳಷ್ಟು ಶೋಗಳಿರ್ಬೋದು, ಮತ್ತಷ್ಟು ಇವೆಂಟ್ಸ್ ತುಂಬಾ ಮಿಸ್ ಮಾಡಿದೀನಿ. ಅಫ್ಕೋರ್ಸ್ ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಮಕ್ಕಳು ಅಂತ ಮಾಡ್ಕೊಂಡ್ಮೇಲೆ ಅದೊಂದು ಕಮಿಟ್ಮೆಂಟ್ ನಮ್ಗೆ ಇರಬೇಕು ಅಂತ ನಾನು ಬಿಲೀವ್ ಮಾಡ್ತೀನಿ. ಇಲ್ಲಾಂದ್ರೆ
ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಮಕ್ಳೇನ್ ಕೇಳಿರಲ್ಲ ನಾವು ಭೂಮಿಗೆ ಬರ್ಬೇಕು ಅಂತ. ಇಟ್ ಇಸ್ ಅವರ್ ಚಾಯ್ಸ್, ಮಕ್ಳು ನಮ್ ಚಾಯ್ಸ್. ಸೊ ನಾವ್ ಅದಕ್ಕೆ 100% ಕೊಡ್ಬೇಕಾಗತ್ತೆ. ಇವ್ರು ಹೇಳ್ಬೇಕಾದ್ರೆ ನನ್ಗೆ ಒಂದ್ ಸೀಕ್ವೆನ್ಸ್ ಜ್ಞಾಪಕ ಬಂತು. ಜಾರ್ಜಿಯಾಗ ಹೋಗಿದೀವಿ ಸರ್ ಶೂಟ್ಗೆ, ಇದು ಲವ್ ಮಾಕ್ಟೇಲ್ 3ಗೆನೆ ಜಾರ್ಜಿಯಾಗ ಹೋಗಿದೀವಿ. ಪರಿ 8 months 9 months ಬೇಬಿ. ಜೊತೆಗೆ ನಾನು ಇನ್ನೂ ಫೀಡ್ ಮಾಡ್ತಾ ಇದ್ದಿದ್ದ ಟೈಮ್ ಅದು. ಒಂದು ಕೇಬಲ್ ಕಾರ್ಗೆ ಹೋಗ್ಬೇಕಿತ್ತು ಸರ್ ಶೂಟ್ಗೆ. ಹೋಟೆಲ್ ಅಲ್ಲಿ ನಮ್ ತಾಯಿ ಮತ್ತೆ ಪರಿ ಇದ್ರು. ನಾನು ಕೃಷ್ಣ ಕೇಬಲ್ ಕಾರ್ ಹತ್ಕೊಂಡ್ವಿ. ಆ ಟಿಕೆಟ್ ತಗೊಂಡು ಕ್ಯೂ ಇತ್ತು, ಕೇಬಲ್ ಕಾರ್ ಹತ್ಕೊಂಡ್ವಿ. ಶಾರ್ಟ್ ತಗೋಬೇಕಿತ್ತು ನಾವು ಮೇಲ್ಗಡೆ. ಯೂಶಲಿ ಶೂಟ್ ಹೋದಾಗ ಅಮ್ಮ ಡಿಸ್ಟರ್ಬ್ ಮಾಡಲ್ಲ. ಅಮ್ಮ ಫೋನ್ ಬಂತು. ಫೋನ್ ಬಂದ ತಕ್ಷಣ ನಂಗೆ ಟೆನ್ಷನ್ ಆಯ್ತು. ಅವಾಗ ಆಡಿ ಓಡಾಡಕ್ ಶುರು ಮಾಡಿದ್ಲು. ಬಿದ್ದಿದ್ದಾಳೋ ಏನಾಗಿದೆಯೋ, ನೆಟ್ವರ್ಕ್ ಸಿಗ್ತಾ ಇಲ್ಲ. ನನ್ ಮೈಂಡ್ ಫುಲ್ ಆಫ್ ಆಗಿದೆ. ಕೃಷ್ಣ ನಾವು ಕೇಬಲ್ ಕಾರ್ ಹತ್ತು ಬಿಡ್ತೀವಿ, ಕೇಬಲ್ ಕಾರ್ ಮೇಲೆ ಹೋಗ್ತಿದೆ. ಕೇಬಲ್ ಕಾರ್ ಮತ್ತೆ ಕೆಳಗ್ ಬರಕ್ಕಾಗಲ್ಲ. ಸೊ ಅದ್ ಹೆಂಗಂದ್ರೆ ಈ ಕಡೆಯಿಂದ ಆ ಕಡೆ ಹೋಗ್ತಿವಿ, ಮತ್ತೆ ಅಲ್ಲಿ ಆ ಕಡೆ ಕ್ಯೂ ಹತ್ಕೊಂಡು ಕೇಬಲ್ ಕಾರಿಂದ ಬರ್ಬೇಕು. ಸೊ ದರ್ ಇಸ್ ನೋ ವೇ ನಾವು ಬರಕ್ಕೆ. ಸರ್ ನನ್ಗೆ ಆ ಸಿಚುವೇಶನ್ ನಾನು ಎಲ್ಲೂ ಹೇಳಿಲ್ಲ. ಆಕ್ಚುಲಿ ಎಕ್ಸ್ಪ್ಲೇನೇ ಮಾಡಕ್ ಆಗಲ್ಲ ಸರ್. ಕಣ್ಣಲ್ಲೆಲ್ಲ ನೀರು. ನನ್ ಶಾರ್ಟ್ ತಗೋಬೇಕು ಇವನ್ ನೌ, ಬಿಕಾಸ್ ನಮ್ ತಾಯಿ ಫೋನ್ ಮಾಡ್ತಾನೆ ಇದಾರೆ. ಶಿಸ್ ಟ್ರೈಂಗ್. 3-4 ಸಲ ಫೋನ್ ಮಾಡಿದ್ರು. ನಾನ್ ಟೆನ್ಷನ್ ಆಗ್ತಿದ್ದೀನಿ, ಫೋನ್ ಹೋಗ್ತಾ ಇಲ್ಲ. ನಾನ್ ಮಾಡಿದ್ರು ತುಂಬಾ ಅಳ್ತಾ ಇದ್ದಾಳೆ ಅಂತ ಅಷ್ಟೇ ಹೇಳಿದ್ರು. ನನಗೆ ಕೇಳಿಸಿದ್ದೇನೋ ಅಂದ್ರೆ ತುಂಬಾ ಅಳ್ತಾ ಇದ್ದಾಳೆ. ಮುಗೀತು ನನ್ ಕತೆ. ನಿಮ್ ಕಣ್ಣು ನೋಡಿ ಲಿಟ್ರಲಿ, ಬಿಕಾಸ್ ನಾನ್ ವಾಪಸ್ ಬಂದು ಪರಿ ನೋಡೋವರೆಗೂ ನನಗೆ ಜೀವನೇ ಇಲ್ಲ. ವಾಪಸ್ ಬಂದು ಆಟ ಆಡ್ಕೊಂಡು ಕೂತಿದ್ದಾಳೆ. ಇಲ್ಲ ಆಕ್ಚುಲಿ ಅವಳು ಅಂದ್ರೆ ಸಡನ್ ಆಗಿ ಮಕ್ಳಿಗೆ ಒಂಥರ ರಿಯಲೈಸ್ ಆಗುತ್ತೆ ತಂದೆ ತಾಯಿ ಬಿಟ್ಟೋದಾಗ. ಆಕ್ಚುಲಿ ಏನಾಗಿತ್ತು ಅಂದ್ರೆ ಅವಳು ಜ್ಞಾಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಮ್ಮ ಅಂತ. ಹತ್ತು ಅವಾಗ ಇನ್ನು ಜಸ್ಟ್ ಅಮ್ಮ ಅನ್ನಕ್ಕೂ ಸ್ಟಾರ್ಟ್ ಮಾಡಿರ್ಲಿಲ್ಲ. ತುಂಬಾ ಹತ್ತು ನಮ್ ತಾಯಿಗೆ ಏನ್ ಬೇಜಾರಾಗುತ್ತೆ, ಹತ್ತು ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಹತ್ತು ಸೊ ಅವೆಲ್ಲ ತುಂಬಾ ಕಾಂಪ್ರಮೈಸ್ ಆಗ್ತೀವಿ ನಾವ್ ಆಸ್ ಆಕ್ಟರ್ಸ್. ಅಂದ್ರೆ ನೀವು ಕೂಡ ಪಾಪ ಕೆಲಸ ಮಾಡ್ತಿರ್ತೀರಾ, ಮಗುನ್ ಬಿಟ್ಟೋಗಿರ್ತೀರಾ. ಮಕ್ಳಿರೋರ್ಗೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ನಾನು ಎಲ್ರಿಗೂ ನಾನು ಏನ್ ಹೇಳ್ತೀನಿ ಅಂದ್ರೆ, ಎಸ್ಪೆಷಲಿ ದರ್ ಫ್ಯಾಮಿಲಿ, ಹಸ್ಬೆಂಡ್ ಇರ್ಬೋದು, ನಿಮ್ ತಂದೆ ತಾಯಿ ಅಥವಾ ಅವ್ರ ತಂದೆ ತಾಯಿ, ಆದಷ್ಟು ಇಫ್ ಇಟ್ಸ್ ಪಾಸಿಬಲ್ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಬೇಕು. ಅಂದ್ರೆ ಮಕ್ಳಿಗೋಸ್ಕರನೇ ಅಲ್ವಾ ದುಡಿಯೋಕ್ ಹೋಗೋದು. ಸೊ ಇಟ್ಸ್ ಇಂಪಾರ್ಟೆಂಟ್ ಅಂಡ್ ಪ್ಲೀಸ್ ಬಿ ಸಪೋರ್ಟಿವ್ ಟು ಆಲ್ ಮದರ್ಸ್. ಮತ್ತೆ ಇನ್ನೊಂದು, ನನ್ನ ಮಗಳಿಗೆ ನಿಧಿಮಾ ಸಾಂಗು ತುಂಬ ಇಷ್ಟ. ಅದು ಟಿವಿಗೆ ಬಂದರೆ ಸಾಕು ಅಪ್ಪ ಅಮ್ಮ ಅಂತಾಳೆ. ಅದೊಂಥರ ನಮಗೂ ಖುಷಿ ಆಗುತ್ತೆ. ಯಾಕೆಂದರೆ ನನ್ನ ಫೇವ್ರೆಟ್ ಹೀರೋಯಿನ್ನ ಅವಳು ಅಪ್ಪ ಅಮ್ಮ ಅಂತಿರೋದು. ಅಂದರೆ ಅವಳೇ ಫೀಲ್ ಮಾಡ್ತಿದ್ದಾಳೆ ಅವ್ರು ನಮ್ಮಪ್ಪ ನಮ್ಮಮ್ಮ ಅಂತ. ನಮ್ಮನೆ ನೋಡ್ತಿದ್ದಾಳೆ ಅವಾಗಿಂದ. So cute. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಎಷ್ಟೊಂದು ಹಳೆ ವಿಡಿಯೋಗಳೆಲ್ಲ ನೋಡ್ತಿರಲ್ಲ, ಅಂದ್ರೆ ಆ ಕಾಡು ಕೆಳಕ್ ಮುಂಚೆ ರೆಡಿಯಾಗಿ ಬರ್ತಾರೆ ಆ ಟೀಮ್ ಅವರು ಯಾವಾಗ್ಲೂ ಕೂಡ. ಸೊ ಇಲ್ಲಿ ಕೆಲಸ ಕಡಿಮೆ ಇರುತ್ತೆ, ಟೆನ್ಷನ್ ಕಡಿಮೆ ಇರುತ್ತೆ ಯಾವಾಗ್ಲೂ ಕೂಡ. ನೈಸ್. ಏನಾದ್ರೂ ಒಂದ್ ಡೈಲಾಗ್ ಹೇಳ್ಬೋದಾ ಲವ್ ಮಾಕ್ಟೇಲ್ 3 ಇಂದ? ಲೈಕ್ ಓನ್ಲಿ 1 sentence. ಐ ನೋ ನೀವ್ ಹೇಳಲ್ಲ. ಲವ್ ಮಾಕ್ಟೇಲ್ 3 ಇಂದ ಲೀಕ್ ಔಟ್ ವಿಡಿಯೋ, ಲೀಕ್ ಔಟ್ ಡೈಲಾಗ್, ಲೈಕ್ 1 sentence or ಏನಾದ್ರೂ ಬೈದಿರೋದು ಅಥವಾ ಒಂದ್ ಹೆಣ್ಮಗುಗೆ ತಂದೆ ಆಗೋದು ಇಟ್ಸ್ ಅನ್ ಅಲ್ಟಿಮೇಟ್ ಫೀಲಿಂಗ್. ಅಷ್ಟೇ ಹೇಳೋದು. ಅದನ್ನ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅದನ್ನ ನೀವು ಥಿಯೇಟರ್ ನೋಡಿ ಮ್ಯಾಮ್. ಅದೇ ಇದು ಲವ್ ಮಾಕ್ಟೇಲ್ಗೆ ಈ ಕಟ್ ಲೈಕ್ ಹೇಗೆ ಇನ್ಸ್ಪಿರೇಷನ್ ಅಥವಾ ಹೇಗೆ, ಯಾಕೆ ಇದೇ ಕಟ್ ಬೇಕು? ಇಷ್ಟುದ್ದ ಇತ್ತು ಕೂದಲು. ಗೊತ್ತು. ಕೃಷ್ಣ ಡಿಸೈಡ್ ಮಾಡಿದ್ರು ಫುಲ್ ಕಟ್ ಮಾಡೋಣ ಇಲ್ಲಿವರೆಗೂ ಅಂತ. ಏನಿಲ್ಲ, ಅದು ಇಂಗ್ಲಿಷ್ ಸಿನಿಮಾ ನೋಡ್ತಾ ಇದ್ದೆ. ಅದ್ರಲ್ಲಿ ಆ ಹುಡುಗಿ ಸಖತ್ತ ಕಾಣಿಸ್ತಿಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಹೇರ್ ಕಟ್ಟು. ಹೇಳ ಇನ್ನೂ ಮದುವೆ ಆಗಿರಲಿಲ್ಲ. ಆವಾಗ ಅಂದೆ ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ನೀನು ಸ್ವಲ್ಪ ಬೆಳ್ಳಿ ಫಾರಿನರ್ ತರ ಇದೆಯಲ್ಲ, ಚೆನ್ನಾಗಿ ಕಾಣಿಸುತ್ತೆ ನಿಂಗುವೆ ಅಂತ ಮಾಡಿಸಿದ್ದು. ಬೇಡ ಏನಾದ್ರು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ, ಇಲ್ಲ ಚೆನ್ನಾಗಿ ಕಾಣುತ್ತೆ, ಬೇರೆ ತರ ಕಾಣಿಸ್ತೀಯ, ಮಾಡ್ಸೋಣ ಅಂತ ಮಾಡ್ತಿದ್ದೆ. ಮ್ಯಾಮ್ ನಿಮಗೆ ಬೇಜಾರಾಗ್ಲಿಲ್ವಾ ಹೇರ್ಸ್ ಕಟ್ ಮಾಡ್ಬೇಕಾದ್ರೆ? ನಾನು ಬೇಜಾರ್ ಮಾಡ್ಕೊಳ್ಳೋದು ಯಾವಾಗ್ಲೂ ಬಿಟ್ಬಿಟ್ಟೆ. ಇಲ್ಲ ಆಕ್ಚುಲಿ ಭಯ ಇತ್ತು. ಅಂದ್ರೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ಮತ್ತೆ ಕೂದಲು ಬೆಳೆಯೋರ್ಗು ಕಾಯ್ಬೇಕು ಶೂಟ್ಗೆ ಅಂತ. ಬಟ್ ಕೃಷ್ಣ ಇಲ್ಲ ವರ್ಕ್ ಆಗುತ್ತೆ. ಅಂದ್ರೆ ಕೃಷ್ಣ ಯಾವಾಗ್ಲೂ ನಾನು ಎಷ್ಟೇ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ಲು, ಅಲ್ಟಿಮೇಟ್ಲಿ ಕೃಷ್ಣ ಡೈರೆಕ್ಟರ್ ಆಗಿರೋದ್ರಿಂದ ಫೈನಲ್ ಕಾಲ್ ಶುಡ್ ಬಿ ಕೃಷ್ಣಾಸ್. ಓಕೆ ಇದ್ರಲ್ಲಿ ಅಂದ್ರೆ ಆ ಕನ್ವಿಕ್ಷನ್ ಅಲ್ಲಿ ಮಾಡು ಅಂದ್ರೆ ವಿಲ್ ಜಸ್ಟ್ ಗೋ ಅಹೆಡ್ ಆತರ. ಸೊ ಈ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ನಿಧಿಮಾ ಕ್ಯಾರೆಕ್ಟರ್ಗೆ, ಹೋಗೋಣ ಅಂದ್ರೆ ಓಕೆ. ಮ್ಯಾಮ್ ನಿಮ್ಮಿಬ್ರಿಗೂ ಕ್ವಶನ್, ಇಬ್ರು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂ ಇರ್ತೀರ. ಆಸ್ ಎ ಹಸ್ಬೆಂಡ್ ಅವ್ರ ವೈಫ್ ಆಗಿ ಇಷ್ಟನಾ ಅಥವಾ ಡೈರೆಕ್ಟರ್ ಆಗಿ ನಿಮ್ಗೆ ಯಾವ್ದು ಇಷ್ಟ? ಲೈಕ್ ಇವ್ರು ಓಕೆ ಡೈರೆಕ್ಟರ್ ಆಗಿ ಡೈರೆಕ್ಟರ್ ತರ ಇರ್ತಾರೆ, ಸೊ ಹಸ್ಬೆಂಡ್ ಆಗಿ ಓಕೆ ಅಂತ, ಲೈಕ್ ಯಾವ್ದು? ಯಾರಿಷ್ಟ? ಡಾರ್ಲಿಂಗ್ ಕೃಷ್ಣ ಇಷ್ಟನಾ ಮನೇಲಿ? ಕ್ಯಾರೆಕ್ಟರ್ ನನಗೆ ಫಸ್ಟ್ ಕೃಷ್ಣ ಆಸ್ ಅ ಡೈರೆಕ್ಟರ್ ಇಷ್ಟ. ಆ ಗಂಡನಾಗ ಇಷ್ಟ ಅಂತಲ್ಲ, ಆಲ್ರೆಡಿ ಗಂಡ ಆಗಿದಾರಲ್ಲ, ಅಂದ್ರೆ ಇಲ್ಲ ಅಂತ ಆ ಸಿಚುವೇಶನ್ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ನಾನು. ಬಟ್ ನನಗೆ ಕೃಷ್ಣ ಅವರ ಇನ್ಫ್ಯಾಕ್ಟ್ ನಾನು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದೀನಿ, ಬಟ್ ಕೃಷ್ಣ ಆಸ್ ಅ ವ್ಯಕ್ತಿ ನಾನು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಅವ್ರಿಗಿರೋ ಡೆಡಿಕೇಶನ್ ಕೆಲ್ಸದ ಮೇಲೆ, ಆ ಟೈಮ್ ಸೆನ್ಸ್, ಆ ಡಿಸಿಪ್ಲಿನ್, ಅದೆಲ್ಲ ನಂಗೆ ತುಂಬಾ, ಬಿಕಾಸ್ ನನ್ನನ್ನು ಹಂಗೆ ಬೆಳೆಸಿದ್ರು ನಮ್ಮ ತಂದೆ ತಾಯಿ. ಸೊ ಅದೇ ರೀಸನ್ ನಾನು ಅವ್ರನ್ನ ಮದ್ವೆ ಆಗಿದ್ದು. ಸೊ ನನಗೆ ಐ ವಿಲ್ ಸ್ಟಿಲ್ ರೇಟ್ ಕೃಷ್ಣ ಟಾಪ್ ಅಲ್ಲಿ ಆಸ್ ಡೈರೆಕ್ಟರ್.
ಸೊ ನಿಮಗೆ ನಿಮಗೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನೀವು ಬಾಯ್ ಫ್ರೆಂಡ್ ಮೆಟೀರಿಯಲ್ ನೀವು ಹಸ್ಬೆಂಡ್ ಮೆಟೀರಿಯಲ್ ಅಂತ. ಯಾಕೆ ಹೇಳಿ ಅದೇ ನೀವು ಹೇಳ್ದಂಗೆ ಸಖತ್ತಾಗಿ ಕಾಣಿಸ್ತಿದ್ದೀರಾ ಅವೆಲ್ಲ ಹೇಳಲ್ವಾ? ಹಾಯ್, ನನ್ನ ಹೆಸರು ಹರ್ಷಿತಾ ಅಂತ, KR ಪೇಟೆ ಇದ್ದ ಬಂದಿರೋದು. ಈಗ ಬಂದಿರೋದು ಹಾಸನಿಂದ, ಬಟ್ KR ಪೇಟೆ ನಮ್ಮ ಸ್ವಂತ ಊರು. ಹೇಳಿದ್ರೆ ಹಂಗೆ ಒಂಚೂರು ಅಲ್ಲಿಂದ ತರ್ಸ್ಕೊಂಡು ಹಾಸನಿಂದ ಮಲ್ನಾಡ್ ಕಾಲೇಜಲ್ಲಿ ಓದ್ತಿರೋದು. ಹಾಸನಿಂದ ಬಂದಿರೋದು. ಇವಾಗ ನೀವಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಲವ್ ಮಾಕ್ಟೈಲ್ 1 ನಾನು ಮನೇಲೆ ಕೂತ್ ನೋಡಿದ್ದು. ಲವ್ ಮಾಕ್ಟೈಲ್ 2 ನನಗೆ ಲೆಗ್ ಫ್ರಾಕ್ಚರ್ ಆಗಿತ್ತು. ಲೆಗ್ ಫ್ರಾಕ್ಚರ್ ಆಗಿ ನಾನು ಫಸ್ಟ್ ಶೋ ನೋಡಬೇಕು ಅಂತ ನಮ್ಮ ಅಣ್ಣಂದಿರಿಬ್ರು ಕರ್ಕೊಂಡೋಗಿ ಮೂವಿ ನೋಡಿದ್ದೆ. ಲೆಗ್ ಫ್ರಾಕ್ಚರ್ ಆಗಿದ್ರು ಅಷ್ಟು ಇಷ್ಟ ನೀವಂತ ಅಂದರೆ ಲವ್ ಮಾಕ್ಟೈಲ್ 3 ಕೂಡ ಫಸ್ಟ್ ಶೋನೇ ಹೋಗ್ತೀನಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಮ್ಮ ಫ್ಯಾನ್ ಆಫ್ ಮಿಲನ ನಾಗರಾಜ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅಂತಲೇ ಹಾಕೊಂಡಿದ್ದೀನಿ. ಸಿನ್ಸ್ ನೀವು ಲವ್ ಮಾಕ್ಟೈಲ್ ಫಿಲಮ್ ನೋಡಾದ್ಮೇಲಿಂದನೂ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಫ್ಯಾನ್ ಆಫ್ ಡಾರ್ಲಿಂಗ್ ಕೃಷ್ಣ ಆ್ಯಂಡ್ ಮಿಲನ ನಾಗರಾಜ್ ಅಂತಲೇ ಈಗಲೂ ಇದೆ. ಅಷ್ಟು ಇಷ್ಟ ನೀವಂದರೆ ನನಗೆ. ಕ್ವಶನ್ ಏನು ಅಂತ ಅಂದರೆ, ನೀವು ಫಸ್ಟು ಯಾವ ಸೆಲೆಬ್ರಿಟೀಸ್ ಕೂಡ ಮಕ್ಕಳನ್ನ ಫಸ್ಟ್ ರಿವೀಲ್ ಮಾಡಲ್ಲ. ನಿಮಗೆ ಯಾಕೆ ಆ ಥರ ಅನಿಸ್ತು ಫಸ್ಟೇ ಪರಿನ ರಿವೀಲ್ ಮಾಡಬೇಕು ಫಸ್ಟ್ ಡೇನೆ? ಆಕ್ಚುಲಿ ಬಹಳಷ್ಟು ಜನ ನಂಗೆ ಅಂದ್ರೆ ಮನೇಲಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಮಕ್ಳಿಗೆ ಕಣ್ಬೀಳುತ್ತೆ ಅದು ಇದು ಅಂತ. ಬಟ್ ಥಾಟ್ ನಮ್ಗೆ ಏನಿತ್ತು, ಎಸ್ಪೆಷಲಿ ಕೃಷ್ಣ ಹೇಳಿದಾಗ ನಾನು ಅವ್ರ ಥಾಟ್ ನಾನು ಕರೆಕ್ಟ್ ಅನಿಸ್ತು ನನಗೆ. ಒಂದು ಮಗುನ ನೋಡ್ಬೇಕು ಅಂತ ಇಷ್ಟಪಡ್ತಿರೋರು ಯಾರು, ನಮ್ಮನ್ನ ಪ್ರೀತಿಸ್ತಿರೋರು, ನಮಗ್ ಪ್ರೀತಿ ಕೊಟ್ಟಿರೋರಾಗಿರ್ಬೋದು, ನಮ್ಮ ಫ್ಯಾನ್ಸ್ ಆಗಿರ್ಬೋದು, ಅವ್ರುಗಳೇ ಕಾಯ್ತಾ ಇರ್ತಾರೆ. ಅವ್ರುಗಳು ನಮಗ್ ಒಳ್ಳೇದನ್ನ ಬಯಸ್ತಾರೆ. ಅದ್ರಲ್ಲಿ ಏನ್ ನಾವ್ ಮಕ್ಳನ್ನ ಏನಕ್ಕೆ ಹೈಡ್ ಮಾಡಿ ಅಯ್ಯೋ ನಾವು ತೋರಿಸಬಾರ್ದು ಹಂಗಾಗುತ್ತೆ? ನೋ, ವಿ ಹ್ಯಾವ್ ಟು ಲೆಟ್ ದ ಫೋಟೋ ಔಟ್. ಜನ ಕಾಯ್ತಿರ್ತಾರೆ, ನೋಡಿ ಖುಷಿ ಪಡ್ತಾರೆ. ಇಟ್ಸ್ ಪಾಸಿಟಿವ್, ನಮಗೆ ತುಂಬಾ ಪಾಸಿಟಿವ್. ಅದು ಮಗು ನೋಡ್ಬೇಕು ಅಂತ ಕಾಯ್ತಿರ್ತಾರೆ, ಲೆಟ್ಸ್ ಲೀವ್ ದ ವಿಡಿಯೋ ಅಂತ. ಅಷ್ಟು ಪ್ರೀತಿಯಿಂದ ಇದ್ ಮಾಡ್ತಿದ್ದಾಗ ಈಗ ನಾವಿಬ್ರು ಮದುವೆ ಆದಾಗ ಅಷ್ಟೇ ಇಷ್ಟಪಟ್ರು, ಮಗು ಆಗ್ತಾ ಇದೆ ಅಂತ ಇಷ್ಟಪಟ್ರು. ಅವ್ರಿಗೊಂದು ಕ್ಯೂರಿಯಾಸಿಟಿ ಹೆಂಗೆ ಅಂದ್ರೆ, ದೇ ಆರ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ತರ. ಅದು ಕರೆಕ್ಟ್. ನಾವು ಡೈರೆಕ್ಟ್ ಆಗಿ ಮಾತಾಡದೇ ಇರ್ಬೋದು ಇನ್ನೊಂದು, ಬಟ್ ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ. ಸೊ ನಾವು ಫಸ್ಟ್ ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ? ಇಲ್ಲ, ಆಕ್ಚುಲಿ ಒಳ್ಳೆ ಲಾಜಿಕ್ ಇದೆ. ಆಕ್ಚುಲಿ ಅವ್ರು ನಮ್ಗೆ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ. ಸೊ ಯಾಕೆ ತೋರಿಸ್ಬಾರ್ದು? ಖುಷಿ ಪಡ್ತಾರಲ್ವಾ, ಅದಕ್ಕಿಂತ ಇನ್ನೇನಿರಲ್ಲ. ಸೊ ಇದೊಂದು ಕ್ವಶನ್ ಇವತ್ತರೆಗೂ ಕೇಳಿಲ್ಲ, ಇವತ್ತು ಕೇಳ್ತಾ ಇದ್ದೀನಿ ಎಲ್ಲರ ಪರವಾಗಿ. ನಿಮ್ಮನ್ನು ಯಾರಾದರೂ ದ್ವೇಷ ಮಾಡೋರು ಇದ್ದಾರಾ?